ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ 3 ಮೇನ್ ಬೋರ್ಡ್ ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಅದರಲ್ಲಿ ಆಲ್ರೆಡಿ 2 ಐಪಿಒಸ್ ಅಕ್ಯೂಮ್ಸ್ ಮತ್ತೆ ಓಲಾ ಎಲೆಕ್ಟ್ರಿಕ್ ನ ಡೀಟೇಲ್ ವಿಡಿಯೋ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮೂರನೇ ಕಂಪನಿ ಸೀಗಲ್ ಆಗಿರುತ್ತೆ. ಸೀಗಲ್ 2002ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಇವರು ಮೇಜರ್ ಆಗಿ ಇನ್ಫ್ರಾ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರ್ತಾರೆ. ರೋಡ್ಸ್ಗಳು, ಫ್ಲೈಓವರ್ಸ್, ಬ್ರಿಡ್ಜಸ್, ರೈಲ್ವೆ ಓವರ್ ಪಾಸ್, ಟನಲ್ಗಳು, ಹೈವೇಸ್, ಎಕ್ಸ್ಪ್ರೆಸ್ ವೇಸ್ ಈ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂತ ಕಂಪನಿ ಆಗಿರ್ತಾರೆ. ಮೇಜರ್ ಆಗಿ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿನ ಒಂದು ಫೋಕಸ್ ಹೊಂದಿರುವಂತಹ ಕಂಪನಿ. ಸೊ 2024ರ ಜುಲೈ ವೇಳೆಗೆ 34 ರೋಡ್ ಹಾಗೇನೆ ಹೈವೇ ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ 18 ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಗಳು ಕೂಡ ಇದೆ. ಇದರಲ್ಲಿ ಎಲಿವೇಟೆಡ್ ಕಾರಿಡಾರ್ಸ್ ಗಳು, ಬ್ರಿಡ್ಜಸ್, ಫ್ಲೈಓವರ್ಸ್, ರೈಲ್ ಓವರ್ ಬ್ರಿಡ್ಜಸ್ ಈ ಎಲ್ಲ ಪ್ರಾಜೆಕ್ಟ್ಸ್ ಗಳು ಕೂಡ ಇನ್ಕ್ಲೂಡೆಡ್ ಆಗಿದೆ. ಹಾಗೆ ಕಂಪನಿ ಮೆಟ್ರೋ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಅಂಡರ್ಟೇಕ್ ಮಾಡ್ತಿದ್ದಾರೆ. ಮಲ್ಟಿಲೇನ್ ಹೈವೇಸ್ ಗಳನ್ನ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ 1488 ಕಿಲೋಮೀಟರ್ನ ಪ್ರಾಜೆಕ್ಟ್ಸ್ ಗಳು ಕಂಪನಿಯ ಬಳಿಯಲ್ಲಿ ಇದೆ. ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಟನಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಈ ರೀತಿಯ ಪ್ರಾಜೆಕ್ಟ್ಸ್ ಗಳು ಇದೆ. ಆಲ್ರೆಡಿ ಇವರು 2158 ಕಿಲೋಮೀಟರ್ ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಸೀಗಲ್ ಇಂಡಿಯಾ ಸಾಕಷ್ಟು ನ್ಯಾಷನಲ್ ಹೈವೇ ಎಕ್ಸಲೆನ್ಸ್ ಅವಾರ್ಡ್ಸ್ ಗಳನ್ನು ಕೂಡ ವಿನ್ ಆಗಿರುವಂತಹ ಕಂಪನಿ ಆಗಿರ್ತಾರೆ. ಕನ್ಸಿಸ್ಟೆಂಟ್ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ಹೊಂದಿದ್ದಾರೆ. ಹಾಗೆ 2024ರ ಜೂನ್ ನ ವೇಳೆಗೆ ಕಂಪನಿಯ ಟೋಟಲ್ ಆರ್ಡರ್ ಬುಕ್ 94,700 ಮಿಲಿಯನ್ ರುಪೀಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮಾರ್ಚ್ 2024ರ ವೇಳೆಗೆ ಕಂಪನಿ 2256 ಪರ್ಮನೆಂಟ್ ಎಂಪ್ಲಾಯೀಸ್ ಗಳನ್ನ ಹೊಂದಿದ್ದಾರೆ. ಸೀಗಲ್ ಇಂಡಿಯಾದ ಐಪಿಒ ಆಗಸ್ಟ್ 1ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಆಗಸ್ಟ್ 5ರವರೆಗೂ ಈ ಒಂದು ಐಪಿಒ ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 380, ಕಟ್ ಆಫ್ ಪ್ರೈಸ್ 401 ಕಂಪನಿ ಸೆಟ್ ಮಾಡಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 401ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 37 ಶೇರ್ಗಳ ಲಾಟ್ ಸೈಜ್ ಆಗಿರುತ್ತೆ. ಹಾಗೆ ಎಂಪ್ಲಾಯೀಸ್ಗೆ ₹38 ಡಿಸ್ಕೌಂಟ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಿದ್ದಾರೆ. ಎಂಪ್ಲಾಯಿ ಕೋಟಾ ಕೂಡ ಈ ಒಂದು ಐಪಿಒ ನಲ್ಲಿ ಇರುತ್ತೆ. ಒಂದು ಲಾಟ್ಗೆ ನೀವು ಅಪ್ಲೈ ಮಾಡೋದಕ್ಕೆ ₹14,837 ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ನೀವು ಅಪ್ಲೈ ಮಾಡಬಹುದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡಿದಾಗ ಬೈ ಡಿಫಾಲ್ಟ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಐಪಿಒ ಅಲಾಟ್ಮೆಂಟ್ ಡೇಟ್ 6 ಆಗಸ್ಟ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಬ್ಯಾಂಕ್ ನಲ್ಲಿ ಬ್ಲಾಕ್ ಆದಂತ ಫಂಡ್ 7 ಆಗಸ್ಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಗಳು ಕೂಡ 7 ಆಗಸ್ಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಐಪಿಒ ಲಿಸ್ಟಿಂಗ್ ಡೇಟ್ 8 ಆಗಸ್ಟ್ ಆಗಿರುತ್ತೆ. ಸೀಗಲ್ ಇಂಡಿಯಾದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ಸ್ ಮತ್ತೆ ರೆವೆನ್ಯೂ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಒಂದು ಕನ್ಸರ್ನ್ ಅಂದ್ರೆ ಇವರ ಡೆಟ್ ಅಥವಾ ಲೋನ್ಸ್ ಏನಿದೆ ಅದು ಕೂಡ ನಮಗೆ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಬಾರೋಯಿಂಗ್ಸ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಅದನ್ನ ಬಿಟ್ರೆ ಕಂಪ್ಲೀಟ್ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಐಪಿಒ ಇಶ್ಯೂ ಸೈಜ್ 1252 ಕೋಟಿ ಆಗಿರುತ್ತೆ. ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ 2 ಕೂಡ ಇದೆ. 617 ಕೋಟಿಯ ಫ್ರೆಶ್ ಇಶ್ಯೂ ಇದ್ರೆ 568 ಕೋಟಿಯ ಆಫರ್ ಫಾರ್ ಸೇಲ್ ಅನ್ನ ಕಂಪನಿ ತರ್ತಿದ್ದಾರೆ. ಆಫರ್ ಫಾರ್ ಸೇಲ್ ಅಂದಾಗ ಆಲ್ರೆಡಿ ಪ್ರಮೋಟರ್ಸ್ ಮತ್ತೆ ಇನ್ವೆಸ್ಟರ್ಸ್ ಏನು ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿರ್ತಾರೆ ಅದನ್ನ ಅವರು ಸೆಲ್ ಮಾಡ್ತಾರೆ. 617 ಕೋಟಿಯ ಫ್ರೆಶ್ ಇಶ್ಯೂನಿಂದ ಬಂದಂತ ಅಮೌಂಟ್ ಏನಿದೆ ಅದನ್ನ ಕಂಪನಿ ತಮ್ಮ ಎಕ್ಸ್ಪಾನ್ಷನ್ ನಲ್ಲಿ ಬಳಸ್ಕೋಬಹುದಾಗುತ್ತೆ. ಹಾಗೆ ಡೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ತಮ್ಮ ಕಂಪನಿಯನ್ನ ಇನ್ನಷ್ಟು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಈ ಫಂಡ್ ಅನ್ನ ಅವರು ಯೂಸ್ ಮಾಡ್ಕೋತಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. ಸೊ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. QIB ಗಳಿಗೆ 50% ಆಫರ್ ಅನ್ನ ಮಾಡ್ತಾ ಇದ್ದಾರೆ. ಸೀಗಲ್ ಇಂಡಿಯಾ ಲಿಮಿಟೆಡ್ ನ ಐಪಿಒ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 401ರ ಕಟ್ ಆಫ್ ಪ್ರೈಸ್ ಅನ್ನು ಏನು ಕಂಪನಿ ಸೆಟ್ ಮಾಡಿದರೆ ಆ ಒಂದು ಪ್ರೈಸ್ ನಲ್ಲಿ ಮಾರ್ಕೆಟ್ ಕ್ಯಾಪ್ 6,917 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ನ ಕಂಪನಿಯಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿದೆ. ₹20 ಅರೌಂಡ್ ಅಲ್ಲಿ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. 20ರ PE ಅಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 18-19ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಚೀಪ್ ವ್ಯಾಲ್ಯೂಷನ್ ಅಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಡಸ್ಟ್ರಿಯ ಆವರೇಜ್ ವ್ಯಾಲ್ಯೂಷನ್ ಏನಿದೆ ಅದೇ ವ್ಯಾಲ್ಯೂಷನ್ ಅಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. ಬಟ್ ಕಂಪನಿಯ ROE ROC ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ಓವರ್ ಆಲ್ ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತಾ ಇದೆ. ಸೊ ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದು ಒಳ್ಳೆ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಸೀಗಲ್ ಇಂಡಿಯಾದ ಕಾಂಪಿಟೇಟರ್ಸ್ PNC ಇನ್ಫ್ರಾ, GR ಇನ್ಫ್ರಾ ಪ್ರಾಜೆಕ್ಟ್, HG ಇನ್ಫ್ರಾ ಇಂಜಿನಿಯರಿಂಗ್, KNR ಕನ್ಸ್ಟ್ರಕ್ಷನ್, ಸೊ ಈ ರೀತಿಯ ಇನ್ಫ್ರಾ ಕಂಪನಿಗಳು ಆಗಿರ್ತಾರೆ. ಸೊ ಈ ಕಂಪನಿಗಳು ಕೂಡ 14ರಿಂದ 20ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ PNC ಇನ್ಫ್ರಾಟೆಕ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಅವೈಲೇಬಲ್ ಇದೆ. GR ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಅಷ್ಟೇ 12-13ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಸೀಗಲ್ಗಿಂತ ಕಡಿಮೆ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನೀಸ್ಗಳು ಕೂಡ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಬಟ್ ಕಂಪನಿಯ ಕನ್ಸಿಸ್ಟೆನ್ಸಿ, ಅವರ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹಾಗೆ ಎಷ್ಟು ಆರ್ಡರ್ಗಳು ಸಿಗ್ತದೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೀಗಲ್ಗೆ ಒಳ್ಳೆ ಒಂದು ಕಾಂಟ್ರಾಕ್ಟ್ಸ್ ಗಳು ಸಿಗ್ತದೆ. ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಗಳು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ.
ಹಾಗೆ ಸಿಗಲ್ ಇಂಡಿಯಾದ IPO ರಿಜಿಸ್ಟರ್ ಕೂಡ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 89 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPO ನಲ್ಲಿ ಕೂಡ 20-22% ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮ್ಮ ಬಳಿಯಲ್ಲಿ ಯಾವುದೇ ಒಂದು ಇನ್ಫ್ರಾ ರಿಲೇಟೆಡ್ ಕಂಪನೀಸ್ ಇಲ್ಲ ಅಂದಾಗ ಈ ಕಂಪನಿಯನ್ನ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡೋ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದೆ. ಸೊ ಡೆಟ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡಬಹುದಾಗುತ್ತೆ. ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಗಳು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆ ಸಾಕಷ್ಟು ಎಕ್ಸಲೆನ್ಸ್ ಅವಾರ್ಡ್ಸ್ ಗಳನ್ನು ಕೂಡ ಕಂಪನಿ ಪಡ್ಕೊಂಡಿದ್ದಾರೆ. ಲಿಸ್ಟಿಂಗ್ ಗೇನ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತೀರಾ ಅಂದಾಗ ಅಟ್ಲೀಸ್ಟ್ 25% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದಾಗುತ್ತೆ. ಸಿಗಲ್ ಇಂಡಿಯಾ IPO ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.